ಎಲ್ಲ ರೈತರಿಗೆ ನಮಸ್ಕಾರ. ನಾವೀಗ ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಪರ್ತಾಬಾದ ಗ್ರಾಮದಲ್ಲಿದ್ದೀವಿ. ಶ್ರೀ ಸಂತೋಷ್ ಪಾಟೀಲ್ರವರ 15 ಎಕರೆ ತೊಗರಿ ಪ್ಲಾಟ್ನಾಗಿದ್ದೀವಿ. ಇವರು ಆಗಸ್ಟ್ 2ನೇ ತಾರೀಕಿಗೆ ಈ ತೊಗರಿ ಬಿತ್ತನೆ ಮಾಡ್ಯಾರ. ತೊಗರಿ ಬಿತ್ತನೆ ಮಾಡಿದ 15 ದಿನಕ್ಕೆ ಸ್ಟಿಮ್ರಿಚ ಮತ್ತು ನಿಂಬೆಹಣ್ಣು ಎರಡು ಮಿಕ್ಸ್ ಮಾಡಿ ಒಂದು ಸಾರಿ ಸ್ಪ್ರೇ ಮಾಡ್ಯಾರ. ಮುಂದೆ 15 ದಿನದ ನಂತರ ಸ್ಟಿಮ್ರಿಚ ಬೈ99 ಸೇತುಗಳನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಯಾರ. ಈಗ ಇವತ್ತಿನ ತಾರೀಕಿಗೆ ನೋಡಿದ್ರೆ 50 ದಿನ ತೊಗರಿ ಅದು. 15 ಎಕರೆ ಈ ಥರ ಒಂದೇ ಲೆವೆಲ್ ತೊಗರಿ ಬಂದದ. ಕೇವಲ 50 ದಿನ ತೊಗರಿ ಅದು. ಇದು 15 ಎಕರೆ ಹೊಲ ಅದ. ಅವರ ಸಿಂಪಡಣೆ ಮಾಡಿದಂಥ ಅವರ ಉಸ್ತುವಾರಿ ನೋಡ್ತಕ್ಕಂಥ ಕಾಂತೋಣವ್ರ ಮಾಹಿತಿ ಹೇಳ್ತಾರೆ. ಅಣ್ಣವ್ರು ನಮಸ್ಕಾರ ರೀ. ನಮಸ್ಕಾರ ಸರ್. ಇದು ತೊಗರಿಗೆ ಯಾವ್ಯಾವ ಸ್ಪ್ರೇ ಮಾಡಿರಿ? ನಾವು ಕೊಟ್ಟ ಔಷಧಗಳನ್ನ ಮಾಡಿ ಸರ್ ಮಾಡಿರಿ. ಈ ತೊಗರಿ ಎಷ್ಟು ದಿನದ ಅದ ರೀ? ಇದು 50 ದಿನ 50 ದಿನದ ತೊಗರಿ ಸರಿ ಬಂದದ ನಿಮ್ಗೆ ಅನಿಸ್ತದ ರೀ? ಚರ ಬಂದರೆ ಕಡೆ ಒಂದು ಜರ ಕುಂದ್ರ ಬಿದ್ದು ಆ ಕಡೆ ಕುಂದ್ರ ಬಿದ್ದು ಅಂದ್ರೆ ಅದು ನೀರು ಹತ್ತವ. ನೀರು ಹಚ್ಚಿಗೆ ಕುಂದ್ರ ಈ ಸುತ್ತಮುತ್ತ ರೈತರು ನಿಮ್ಮ ಜೋಡಿ ಬಿತ್ತವ್ರು ಅದಾರ ಬೇರೆ ರೀ? ಅಲ್ಲ, ನಿಮ್ಮ ಜೋಡಿ ಬಿತ್ತಂತ ಜೋಡಿ ಬಿತ್ತರಿ ಇಲ್ಲೋ ಬಾಜು ಹೊಲ ಅದಾರ. ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅದ ರೀ? ಇದು ಅದಕ್ಕೆ ಭಾಳ ಪ್ರಕಾರ ಭಾಳ ಫರಕ್ ಅದಲ್ಲ ರೀ? ಹೆಚ್ಚೆಚ್ಚು ರೈತರಿಗೆ ಪ್ರಚಾರ ಮಾಡಿ. ಇಲ್ಲ ಆಗ್ಯದ ಆಗ್ಯದ ಕಡಿಮೆ ಖರ್ಚಿನೊಳಗೆ ಇದು ಜನರಿಗೆ ಇಳುವರಿ ಬರ್ತದ. ಇಲ್ಲ ನಮಸ್ಕಾರ. ನಮಸ್ಕಾರ ಸರ್.